ಲವ್ ಓ ಲವ್ ಸಿನಿಮಾ ನೋಡಿದ್ಮೇಲೆ ನನಗೆ ಹೇಗ ಅನ್ಸಿತ್ತಪ್ಪ ಅಂದ್ರೆ ಓಕೆ ಒನ್ ಟೈಮ್ ನೋಡಬಹುದು. ಇದೊಂದು ತಮಿಳು ಸಿನಿಮಾ ಪ್ರೆಸೆಂಟ್ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಅವೈಲೇಬಲ್ ಇತ್ತು. ಅದು ಕನ್ನಡದಲ್ಲಿ ಸಹ ಹೋಗಿ ನೋಡಿದ್ನೆ. ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ, ಹಾಗೆ ಎಂಗೇಜಿಂಗ್ ಆಗಿತ್ತು. ಬಟ್ ಸೆಕೆಂಡ್ ಹಾಫ್ ಉಲ್ಟಾ ಪಲ್ಟಾ ಆಗೋಯ್ತು. ಅದೇನಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಸಿನಿಮಾದ ಕತೆ ಏನಂತ ತಿಳ್ಕೊಂಬರೋಣ ಬನ್ನಿ. ರಘುವರನ್ ಇವರ ಒಂದು ಫ್ಯಾಮಿಲಿ ಬಂದ್ಬಿಟ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ರಘುವರನ್ ಅವರು ಇಂಜಿನಿಯರಿಂಗ್ ಜಾಬ್ ಮಾಡುತ್ತಾ 40,000 ಸ್ಯಾಲರಿ ತಗೊಂತಾ ಇರ್ತಾರೆ. ಹಾಗೆ ಅದೇ ದುಡ್ಡಿಂದಾನೇ ಫ್ಯಾಮಿಲಿನ ನೋಡ್ಕೊಂತಾನೆ. ರಘುವರನ್ ಅವರ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇರುತ್ತೆ. ಇಂಥ ಟೈಮ್ ನಲ್ಲಿ ಹೀರೋನಿ ಅವರು ಎಂಟ್ರಿ ಕೊಡ್ತಾರೆ. ಅವರೇ ಅವಂತಿಕಾ. ಇವರಿಬ್ಬರ ಲವ್ ಸ್ಟೋರಿನೂ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ್ಮೇಲೆ 40,000 ಸಂಬಳ ತಗೊಂತಿದ್ದ ನಮ್ಮ ರಘುವರನ್ ಅವರು ತಿಂಗಳ ಲಕ್ಷಾನ್ಗಟ್ಲೆ ಖರ್ಚು ಮಾಡೋ ಪರಿಸ್ಥಿತಿ ಬರುತ್ತೆ. ರೀಸನ್ ಒಂದೇ, ಅವಂತಿಕಾಗೆ ಮಾಲಿಗೆ ಕರ್ಕೊಂಡು ಹೋಗೋದು, ಸಿನಿಮಾಕ್ಕೆ ಕರ್ಕೊಂಡು ಹೋಗೋದು, ನೆಕ್ಲೆಸ್ ಕೊಡ್ಸೋದು, ಲಕ್ಷಾನ್ಗಟ್ಲೆ ಬಡ್ದು ಸೀರೆ ಕೊಡ್ಸೋದು, ಈ ತರ ಎಲ್ಲ ಖರ್ಚು ಮಾಡ್ತಾನೆ ನಮ್ಮ ರಘುವರನ್ ಅವರು. ರಘುವರನ್ ಅವರ ತಂದೆ ಹೇಳ್ತಾನೆ, ನಿನ್ನ ಲೈಫ್ ನಲ್ಲಿ ಎಂತ ಕಷ್ಟ ಬಂದ್ರು ಸಾಲ ಮಾಡ್ಬೇಡ ಅಂತ. ಈ ಕಡೆ ರಘುವರನ್ ಅವರು ತಂದೆಗೆ ಗೊತ್ತಿಲ್ದಂಗೆ ಮುಕ್ಕಳರಂಗೆ ಸಾಲ ಮಾಡಿರ್ತಾನೆ. ಅದು ತನ್ನ ಹುಡುಗಿಗೋಸ್ಕರ. ಹೋಗ್ಲಿ, ಇಷ್ಟೆಲ್ಲ ಖರ್ಚು ಮಾಡಿದ್ಮೇಲೆ ಅವಂತಿಕಾ ಈತನ ಪ್ರೀತಿಗೆ ಒಪ್ಕೋಬೇಕು. ಆದ್ರೆ ಆಕಿನ ತಾಯಿ ಮಾತು ಕೇಳಿ ಈತನ ಪ್ರೀತಿನ ರಿಜೆಕ್ಟ್ ಮಾಡ್ತಾಳೆ. ಇವಾಗ ನಮ್ಮ ರಘುವರನ್ ಅವರ ಮುಕ್ಕಳು ಹೆಂಗ್ ಉರಿತೆ ಹೇಳಿ, ಸಿಕ್ಕಾಪಟ್ಟೆ ಉರಿತೆ. ಈಗಿಗೋಸ್ಕರ ಲಕ್ಷಾನ್ಗಟ್ಲೆ ಸಾಲ ಮಾಡಿ ತಂದೆ ತಾಯಿ ಮುಂದೆ ಅವಮಾನ ಮಾಡ್ಕೊಂಡು ಈಕಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ಈಕಿ ನನ್ನ ಪ್ರೀತಿನ ರಿಜೆಕ್ಟ್ ಮಾಡ್ಯಾಳ ಅಂತ ಹೇಳ್ಕೊಂಡು ಅವಾಗ ನಮ್ಮ ರಘುವರನ್ ಅವರು ಈಕಿನ ಮೇಲೆ ಯಾವ ತರ ರಿವೆನ್ಸ್ ತಗೊಂತಾರೆ. ಈಕೆ ಬಂದು ನೀನ್ ಬೇಕಂತ ಒಪ್ಕೋಬೇಕು, ಆ ತರ ಮಾಡ್ತಾನೆ ನಮ್ಮ ರಘುವರನ್ ಅವರು. ಅದು ಯಾವ ತರ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಪ್ರೆಸೆಂಟ್ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಅವೈಲೇಬಲ್ ಇದೆ, ಕನ್ನಡದಲ್ಲಿ ಸಹ ಇದೆ, ಹೋಗಿ ನೋಡಿ. ಹೆಚ್ಚು ಲವ್ ಸ್ಟೋರಿ ಸಿನಿಮಾಗಳನ್ನ ಇಷ್ಟಪಡೋರು ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ಸಿನಿಮಾನ ಫ್ಯಾಮಿಲಿ ಆಡಿಯನ್ಸ್ ನೋಡಬಹುದು ಅಂದ್ರೆ ಖಂಡಿತ ನೋಡಬಹುದು. ನೋ ಬ್ಯಾಡ್ ಲ್ಯಾಂಗ್ವೇಜ್, ನೋ ಅಡಲ್ಟ್ ಸೀನ್ಸ್, ನೋ ಎಕ್ಸ್ಪೋಸ್ ಸೀನ್ಸ್. ಪಾಸಿಟಿವ್ ವಿಚಾರಕ್ಕೆ ಬರೋದಾದ್ರೆ ಫಸ್ಟ್ ಹಾಫ್ ನನಗೆ ತುಂಬಾ ಇಷ್ಟ ಆಯ್ತು. ಬಿಕಾಸ್ ಅಲ್ಲಿ ಬರುವಂತ ಡ್ರಾಮಾ, ಎಮೋಷನಲ್, ಲವ್ ಸ್ಟೋರಿ ಇವೆಲ್ಲ ತುಂಬಾ ವರ್ಕೌಟ್ ಆಯ್ತು. ಅಲ್ಲಿ ಇನ್ನು ನೆಗೆಟಿವ್ ಏನಾದ್ರೂ ಇದೆ ಅಂದ್ರೆ ಅದು ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ಅಲ್ಲಿ ಏನ್ ನಡೆದಿರುತ್ತೆ ಸ್ಟೋರಿ ಅದೇ ಸ್ವಲ್ಪ ಉಲ್ಟಾ ಆಗಿ ಹೋಗುತ್ತೆ. ಅದು ಯಾವ ತರ ಉಲ್ಟಾ ಅಂತ ನೀವು ಸಿನಿಮಾ ನೋಡ್ಲೇಬೇಕು. ಇರ್ಲಿ, ಇದು ಲವ್ ಓ ಲವ್ ಸಿನಿಮಾದ ರಿವ್ಯೂ ಆಗಿತ್ತು. ನೀವೇನಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿದ್ರೆ ನಿಮಗೆ ಯಾವ ತರ ಫೀಲ್ ಕೊಡ್ತಾನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ಸಿನಿಮಾಕ್ಕೆ ನಾನ್ ಕೊಡುವ ರೇಟಿಂಗ್ ಎಷ್ಟಪ್ಪ ಅಂದ್ರೆ 2.5 ಔಟ್ ಆಫ್ 5. ಇದೇ ತರ ಸಿನಿಮಾದ ರಿವ್ಯೂಸ್ ಅಪ್ಡೇಟ್ಸ್ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ಸಿನಿಮಾದ ರಿವ್ಯೂ ಜೊತೆಗೆ. ಇಂತಿ ನಿಮ್ಮ ಯಪ್ಪ ರಾಮ.